ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಸಂತರ ಮಾತಿನ ಅಭಿಪ್ರಾಯ ಬಹಳ ವಿಚಿತ್ರ ಇರ್ತದೆ. ಮಹಾತ್ಮರ ಮಾತಿನಿಂದ ನಮ್ಮ ಬದುಕು ನಿರ್ಮಾಣ ಆಗ್ತದೆ. ಯಾವ ಗಂಗಾ ತುಂಗಾದಾಗ ಮುಳುಗಿದರೂ ಆಗಲಾರ್ದಂಥ ಫಲ ಸಂತರ ಸಂಘದಿಂದ ಪ್ರಾಪ್ತ ಆಗ್ತದೆ. ಅಂತರಂಗವನ್ನು ಮಡಿ ಮಾಡುವಂಥ ಮಡಿವಾಳರು ನಮ್ಮ ಶರಣರು. ಹೃದಯದ ಕಸವನ್ನು ಝಾಡಿಸಿ ತೆಗಿತಾರೆ. ನಾವು ಲಾಕ್ ಸಾಧನ ಮಾಡಿದ್ರೆ ನಮಗೆ ಯಾವುದು ಸಾಧ್ಯ ಆಗುವುದಿಲ್ಲವೋ ಅದು ಒಬ್ಬ ಮಹಾಪುರುಷನ ಸಂಕಲ್ಪದಿಂದ ಸಿದ್ಧ ಆಗ್ತದೆ. ಸುಮ್ಮನೆ ಮಹಾತ್ಮರ ಮಾತು ಕೇಳಬೇಕು. ಅಕ್ಕ ಮಹಾದೇವಿ ತಾಯಿ ಅಲ್ಲಮಾಪ್ರಭು ದೇವರಿಗೆ, ನೀ ಕೊಟ್ಟ ಆಯುಷ್ಯ ಉಳ್ಳನ್ನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವೆನು ಪ್ರಭುವೆ. ನಾನು ನನ್ನ ಆಯುಷ್ಯವನ್ನು ಪ್ರಪಂಚಕ್ಕಾಗಿ ಕಳೆಯಂಗಿಲ್ಲ, ಸದಾ ಸಂತರ ಸಂಘದಲ್ಲಿ ನನ್ನ ಆಯುಷ್ಯವನ್ನು ಸಾರ್ಥಕ ಮಾಡ್ತೀನಿ ಎನ್ನುವ ಅಕ್ಕನ ಮಾತು ನಮ್ಮೆಲ್ಲರಿಗೆ ನಮ್ಮ ಬದುಕಿನ ಮಾರ್ಗದರ್ಶನವನ್ನು ಮಾಡ್ತದೆ. ನಾವು ನಮ್ಮ ಬದುಕಿನೊಳಗೆ ಏನು ಮಾಡಬೇಕು? ಅಧ್ಯಾತ್ಮ ಮಾರ್ಗದೊಳಗೆ ನೀ ಯಶಸ್ವಿ ಆಗಬೇಕಂದ್ರೆ ನಿನ್ನ ಬದುಕಿನೊಳಗೆ ದುಷ್ಟರಿಂದ ದೂರಿರು. ಸತ್ಸಂಗ ಮಾಡೋದು ಎಷ್ಟು ಜರೂರಿ ಅದನೋ ಅದರ ಡಬಲ್ ದುಷ್ಟರಿಂದ ದೂರಿರೋದು ಜರೂರಿ ಇದೆ. ಹಾಂಡೆ ಹಾಲವ ಅಂದ್ರೆ ಕೆಡ್ಲಿಕ್ಕ ಹಾಂಡೆ ಮೊಸರು ಜರೂರತ್ತಿಲ್ಲ. ಹಾಂಡೆ ಹಾಲು ಕೆಡುವ ಸಲುವಾಗಿ ಒಂದಿಷ್ಟು ಹೆಂಡಿ ಸಾಕು, ಹಾಂಡೆ ಹಾಲು ಕೆಟ್ಟು ಹೋಗ್ತದೆ. ನಿನ್ನ ಬದುಕಿನೊಳಗೆ ನೀ ಮಾಡಿಕೊಂಡು ಬಂದಿದ ಅಧ್ಯಾತ್ಮ ಸಾಧನ ಮಣ್ಣುಗೂಡಿ ಹೋಗ್ತದೆ ದುಷ್ಟನ ಸಹವಾಸ ಮಾಡಿದೆ ಅಂದರೆ. ನೀ ಅಂತಿರ್ಬೇಕು, ನಾವು ನೀಗ ತಿದ್ದುತ್ತೀನ್ರಿ, ಬಸವಣ್ಣವ್ರ ಕೈಲಾಗಿಲ್ಲ, ಅದಕ್ಕೆ ಈ ಮಾತು ಬರ್ತಾರೆ. ಕೊಂಡೆಣ್ಣ ಮಂಚಣ್ಣ ಅಂತ ಕೊನಿತನ ಎಲ್ಲಿತನ ಅಂದ್ರೆ ಕಲ್ಯಾಣ ಬಿಟ್ಟು ಬಸವಣ್ಣನವರಿಗೆ ಹೊರಗೆ ಹಾಕೋತನೂ ಅವ್ರಿಗೆ ಸಮಾಧಾನ ಆಗಿಲ್ಲ. ಒಬ್ಬರಿಬ್ಬರಲ್ಲ, 196,000 ಶರಣ ಗಣತಿಂಥಿಣಿ ಕಲ್ಯಾಣದೊಳಗ ಅಲ್ಲಮಾಪ್ರಭು ದೇವರು, ಚನ್ನಬಸವಣ್ಣನವರು, ಸಿದ್ಧರಾಮ ಶಿವಯೋಗಿಗಳು ಒಬ್ಬರ ಇಬ್ಬರ ಅಷ್ಟೆಲ್ಲ ಜನರ ಮಧ್ಯದೊಳಗೆ ಕೊಂಡಿ ಮಿಂಚಾಣ ಇಬ್ಬರು. ಅಷ್ಟು ಅವ್ರದ್ದು ಬಹುಮತ ಇದ್ದರೂ ಸಹಿತ ಇವರಿಬ್ಬರ ದುಷ್ಟತೆಯೊಳಗೆ ಪರಿವರ್ತನೆ ಮಾಡಲಿಕ್ಕಾಗಿಲ್ಲ. ನಿನಗೆ ದೇವ್ರು ಬೇಕು, ನಿನಗೆ ಭಗವಂತ ಬೇಕು, ನಿನಗೆ ಜನ್ಮ ಮರಣ ಸಾಕಾಗ್ಯಾವ, ಹುಟ್ಟಲು ಹೊಂದಲು ಬೇಸತ್ತಂಗೆ ನೆಟ್ಟನೆ ಯೋಗಾಭ್ಯಾಸದವಂಗೆ ಅಂತ ಪರಮಾರ್ಥ ಗೀತೆಯೊಳಗೆ ನಿಜಗುಣ ಶಿವಯೋಗಿಗಳು ಹೇಳಿದ ಹಾಗೆ ನಿನ್ನ ಉದ್ಧಾರ ನಿನಗೆ ಮಾಡಿಕೊಳ್ಳ ಇಚ್ಛಾ ಇತ್ತಂದ್ರೆ ಬಹಳ ಚಂದ ಭಗವಂತ ಹೇಳ್ತಾ ಇದ್ದಾನ. ಜರಾ ಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯದಂತಿಯೇ. ಯಾವನಿಗೆ ಜನ್ಮ ಮರಣಗಳು ಅಪಾರ ದುಃಖವಾಗಿರುವ ಕುಂಭಿ ಪಾಕ ನರಕದಿಂದ ತಾಯಿ ಗರ್ಭದಿಂದ ತಾಯಿ ಗರ್ಭಕ್ಕೆ ತಿರುಗಲಾರ್ದಂಗ ಮುಕ್ತ ಆಗಬೇಕಂತ ಯಾವನಿಚ್ಛಾದ ಅರ್ಜುನ ಅವ ನನ್ನನ್ನು ಆಶ್ರಯಿಸ್ತಾನ, ನನ್ನ ಭಜನೆ ಮಾಡ್ತಾನ. ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಮನುಷ್ಯ ಜನ್ಮ ಸಾರ್ಥಕ ಮಾಡಿಕೊಳ್ಳುವ ಸಲುವಾಗಿ, ಜನ್ಮ ಉದ್ಧಾರ ಮಾಡುವ ಸಲುವಾಗಿ ಪರಮಾರ್ಥದೊಳಗೆ ಬಂದಿರುವ ನೀನು ಎಲ್ಲಿ ಕೂಡಬೇಕಂತ ವಿಚಾರ ಮಾಡಿ ಕೂಡು. ಮನುಷ್ಯ ಸಂಘಜೀವಿ, ಏಕಾಂಗಿ ನಮಗಿರಕ್ಕಾಗಂಗಿಲ್ಲ. ಪರಮಾತ್ಮಗೆ ಆಗಿಲ್ಲ ಅಂತ ಏಕಾಂಗಿನ ರಮತೆ. ಪರಮಾತ್ಮಗೆ ಒಬ್ಬ ಇರ್ಲಿಕ್ಕೆ ಆಗಲಾರ್ದ ಸಲುವಾಗಿ ಭಾಂಜಗಡ್ ಮಾಡಿಟ್ಟ ನೀ ಜಗತ್ತು ತಯಾರು ಮಾಡ್ಯಾನ. ಏಕೋಹಂ ಬಹುಶಾಮಿ ಪ್ರಜಾಯೇಯ ಅಂದವ ಉಪನಿಷತ್ತಿ ಮಾತನ್ನ ಹೇಳ್ತಾರೆ. ನಮಗೆ ಹೆಂಗೆ ಒಬ್ರಿಗಿರು ಅಂದ್ರೆ ರಮಸಂಗಿಲ್ಲ, ಕರ್ಮಸಂಗಿಲ್ಲ ಅಂತಾರ. ರಮಸಂಗಿಲ್ಲ ನಮಗೊಬ್ರಿಗಿರು ಅಂದ್ರೆ. ನಮಗೆ ಯಾರೇ ಬೇಕು, ಯಾರೇ ಬೇಕು. ಎಲ್ಲಿ ಜನ ಅದ ಅಲ್ಲಿ ತನ ಓಡಿ ಹೋಗ್ತೇವೆ. ಅಲ್ಲಿ 4 ಜನ ನಿಂತಾರ ಅಂದ್ರೆ ಯಾಕೆ ನಿಂತಾರ ಗೊತ್ತಿಲ್ಲ, ನಾ ಅಲ್ಲಿಗೆ ಹೋದಾಗೆ ನನಗೆ ಸಮಾಧಾನ.